ದಾಂಡೇಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಸ್ಐಆರ್ ಜಾಗೃತಿ ಸಮಾವೇಶ ಹಾಗೂ ತರಬೇತಿ ಕಾರ್ಯಾಗಾರ. ದಾಂಡೇಲಿ ಮತ್ತು ಜೋಯಿಡಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಸ್ಐಆರ್ ಜನಜಾಗೃತಿ ಸಮಾವೇಶ ಹಾಗೂ BLA 2 ತರಬೇತಿ ಕಾರ್ಯಾಗಾರವನ್ನು ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ಇಂದು ಸೋಮವಾರ ಸಂಜೆ 6:30 ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಜಿಲ್ಲಾ ಉಸ್ತುವಾರಿ ಹಾಗೂ ಶಾಸಕರಾದ ಭೀಮಣ್ಣ ನಾಯ್ಕ ಅವರು, ಮತದಾರರ ಪಟ್ಟಿಯಿಂದ ಯಾವುದೇ ವ್ಯಕ್ತಿಯು ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು. ಇಡೀ ದೇಶದಲ್ಲಿ ಯಾರೂ ಈಗ ಮತದಾರರು ಇಲ್ಲ. ಹೊಸದಾಗಿ ಮತಪಟ್ಟಿಯನ್ನು ಪರಿಷ್ಕರಿಸಲಾಗುವುದು. ಮತದಾರರ ಗುರುತಿನ ಚೀಟಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಯಾವ ಯೋಜನೆಯನ್ನು ಪಡೆಯಲು ಸಾಧ್ಯವಿಲ್ಲ. 2014ರಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕಿತ್ತು. ಬಿಜೆಪಿ ಸರ್ಕಾರದ ಹುನ್ನಾರದಿಂದ ಹಿಂದುಳಿದ ವರ್ಗದವರು, ಕಾರ್ಮಿಕರು, ಕೂಲಿಕಾರರು ಸೇರಿದಂತೆ ಅನೇಕ ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈಬಿಡುವಂತಾಗಿದೆ. ಇವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮತದಾರರಾಗಿದ್ದರು. ಈ ನಿಟ್ಟಿನಲ್ಲಿ ಪಕ್ಷ ನೇಮಿಸಿದ BLO ವಿಶೇಷ ಕಾಳಜಿಯಿಂದ ಈ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ವಾರ್ಡ್ಗಳಲ್ಲಿ 18 ವಯಸ್ಸು ಮೀರಿದ ಎಲ್ಲರನ್ನೂ SIRಗೆ ಒಳಪಡಿಸುವ ನಿಟ್ಟಿನಲ್ಲಿ ಶ್ರಮಿಸಬೇಕೆಂದು ಕರೆ ನೀಡಿದರು. ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಾಯಿ ಗಾಂವ್ಕರ್ ಅವರು ಮಾತನಾಡಿ, AICC ಮತ್ತು KPCC ಹಾಗೂ ಮುಖ್ಯಮಂತ್ರಿಗಳು ಸಹ SIR ಪ್ರಕ್ರಿಯೆಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿ ಅರ್ಹ ಮತದಾರರು ಮತದಾನದಿಂದ ವಂಚಿತರಾಗುವುದನ್ನು ತಪ್ಪಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕೆಂದು ಸಂದೇಶವನ್ನು ರವಾನಿಸಿದ್ದಾರೆ. ಮತಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಎಲ್ಲವೂ ವ್ಯತ್ಯಾಸವಾಗುತ್ತದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯ ದೊರೆಯುವುದಿಲ್ಲ ಎಂದರು. ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಮತಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡುವ ಹುನ್ನಾರ ಬಿಜೆಪಿಯವರದ್ದಾಗಿದೆ. ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ತರಬೇತಿ ನೀಡುವ ಮೂಲಕ ಮಾಹಿತಿಯನ್ನು ತಿಳಿಸುವ ಕಾರ್ಯ ಮಾಡಲಾಗಿದೆ. ನಮ್ಮ ಪಕ್ಷದ ನಿಷ್ಠಾವಂತ ಮತದಾರರು ಮತದಾರರ ಪಟ್ಟಿಯಿಂದ ವಂಚನೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ಜಿಲ್ಲಾಧ್ಯಕ್ಷರಾದ ಪ್ರಸನ್ನ ಶೆಟ್ಟಿಯವರು ಮತದಾನ ಪರಿಷ್ಕರಣೆಯ ಕುರಿತು ತರಬೇತಿಯನ್ನು ನೀಡಿದರು. ವೇದಿಕೆಯಲ್ಲಿ ಜೋಯಿಡಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾರುತಿ ಪಾಟೀಲ್, KPCC ಸದಸ್ಯರಾದ ಸದಾನಂದ ಅಬ್ಗಾರ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಪಂಚ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ದಾಂಡೇಲಿ ಅಧ್ಯಕ್ಷ ರಿಯಾಜ್ ಬಾಬು ಸೈಯದ್, ಪಂಚ ಗ್ಯಾರಂಟಿ ಯೋಜನಾ ಪ್ರಾಧಿಕಾರ ಜೋಯಿಡಾ ಅಧ್ಯಕ್ಷ ಮಂಗೇಶ್ ಕಾಮತ್, ನಗರಸಭೆಯ ಮಾಜಿ ಅಧ್ಯಕ್ಷೆ ಯಾಸ್ಮಿನ್ ಕಿತ್ತೂರ್, ಜೋಯಿಡಾ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಸಮಿತಿ ಅಧ್ಯಕ್ಷೆ ಸುಕನ್ಯಾ ದೇಸಾಯಿ ಉಪಸ್ಥಿತರಿದ್ದರು. ಮೋಹನ್ ಹಲ್ವಾಯಿ ಅವರು ಸ್ವಾಗತಿಸಿದ ಕಾರ್ಯಕ್ರಮವನ್ನು ಕೀರ್ತಿ ಗಾಂವ್ಕರ್ ಅವರು ನಿರೂಪಿಸಿ ವಂದಿಸಿದರು. 26ರಲ್ಲಿ SIR ನಡೀತಾ ಇದೆ. ಈ 23 ವರ್ಷದಲ್ಲಿ ಗ್ರಾಮೀಣ ಭಾಗದಲ್ಲಿ ಅಷ್ಟು ತೊಂದರೆ ಆಗುವುದಿಲ್ಲ ಮ್ಯಾಪಿಂಗ್ ಮಾಡಲಿಕ್ಕೆ. ನಗರ ಪ್ರದೇಶ ನಮ್ಮ ದಾಂಡೇಲಿ ಅಂತ, ಸಿರ್ಸಿ ಅಂತ, ಭಟ್ಕಳಂತ ನಗರಗಳಲ್ಲಿ ಪ್ರಾಬ್ಲಮ್ ಆಗಿದೆ. ದುಡ್ಕೊಂಡು ಇಲ್ಲಿ ಬಂದಂಥ ಜನ ಅವಾಗ ಇಲ್ಲಿದ್ದರು, ಅವಾಗ ಇಲ್ಲಿ ಮತದಾರರಾಗಿದ್ದರು. ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಬೇರೆ ಏನಿದ್ದಾರೆ, ಮತ್ತೆ ಇಲ್ಲಿ ಬಂದ ಮೇಲೆ ಅವ್ರು ಎಲ್ಲಿ ಮತದಾನ ಮಾಡಿದ್ರೆ ಅವ್ರಿಗೆ ನೆನಪಿದೆ ಇಲ್ಲೋ ಗೊತ್ತಿಲ್ಲ, ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ ಅನ್ನುವಂಥ ಪ್ರಸಂಗಗಳು ನಿರ್ಮಾಣ ಆಗ್ತಾರೆ. ಅದನ್ನು ತಾವೆಲ್ಲ BLOಗಳ ಜೊತೆಗೆ ಸೇರಿ ಇಷ್ಟು ದಿನ ಏನು ಕೆಲಸ ಮಾಡಿದಿರಿ. ದಾಂಡೇಲಿ ಕೂಡ 12,000 ಮತದಾರರಿಂದ ವಂಚಿತರಾಗುವಂಥ ಪ್ರಸಂಗ ಬಂದಿತ್ತು ಸರ್. ಆದರೆ ಕಳೆದ 20 ದಿನಗಳಲ್ಲಿ ನಾವು 6,500 ಬಂದ್ಬಿಟ್ಟಿದ್ವಿ. ಆ 6,500 3,000 ಜನ ತೀರ್ಕೊಂಡಿರೋರು ಇದ್ದಾರೆ. ಅದರ ಬಾಕಿದವರಿಗೆ ಹುಡುಕ್ತಾ ಇದ್ದಾರೆ. ತಹಸೀಲ್ದಾರ್ದಿಂದ ಇವತ್ತೇ ಮಾಹಿತಿ ತಗೊಂಡಿದ್ದು ನಾ ಹೇಳ್ತಾ ಇದ್ದೀನಿ. ಹಾಗಾಗಿ ಕೆಲಸ ನಡೀತಾ ಇದೆ. ಅದರ ಜನ ಸಿಗೋದು ಬಹಳ ಕಷ್ಟ ಆಗಿದೆ. ಮುಂದೆ ಯಾವ ರೀತಿ ಮಾಡಬೇಕು, ನಾಳೆ 1 ತಾರೀಕಿಂದ ಫಾರ್ಮ್ ಕೊಟ್ಟ ಮೇಲೆ ಅದು ಯಾವ ರೀತಿ ಫಿಲಪ್ ಮಾಡಿ ತೊಂದರೆ ಆದರೆ ನಮ್ಮ BLO ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯಲ್ಲಿ ಅವರು ಹೇಳ್ತಾರೆ. ಈ ಕಾರ್ಯಕ್ರಮ ಅವರು ಮಾತು ಕೇಳಲಿಕ್ಕೆ ಮಾತ್ರ ಇಟ್ಟಿದ್ದರಿಂದಾಗಿ ನೀವೆಲ್ಲರೂ ಪ್ರತಿಯೊಂದು ಬೂತ್ದಿಂದ BLOಗಳು ಬಂದಿದ್ದೀರಿ ಮತ್ತು ಆ ಭಾಗದ ಬೂತ್ ಅಧ್ಯಕ್ಷರು ಬಂದಿದ್ದೀರಿ. ದಯವಿಟ್ಟು ಅವ್ರು ಹೇಳೋದನ್ನು ಸರಿಯಾಗಿ ಕೇಳ್ಕೊಂಡ್ರೆ ಇದು ಬಹಳ ಇಂಪಾರ್ಟೆಂಟ್. ಇದು ಸಭೆಯಲ್ಲ, ಇದು ಒಂದು ಕಾರ್ಯಾಗಾರ. ಈ ಒಂದು ಮತ ಪಟ್ಟಿ 2002ರಲ್ಲಿ ಪರಿಷ್ಕರಣೆ ಆಗಿದೆ. 23 ವರ್ಷಗಳ ನಂತರ, ಅಂದರೆ 2025 ಜೂನ್ 14 ಮತ್ತೆ ಪರಿಷ್ಕರಣೆ ಆಗಿದೆ. ಪರಿಷ್ಕರಣೆ ಮೊದಲ ಬಾರಿಗೆ ಆದಾಗ ಬಿಹಾರದಲ್ಲಿ 45 ಲಕ್ಷ ಮತದಾರರು ದಾಖಲಿಲ್ಲ. ಬಿಹಾರ ಪರಿಸ್ಥಿತಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಎರಡನೇ ಪರಿಷ್ಕರಣೆ ಆಯಿತು 2025 ಅಕ್ಟೋಬರ್ 23ರಂದು 200 ಮತಪಟ್ಟಿಯ ಪರಿಷ್ಕರಣೆ ಮಾಡಿ
ಆಗ 14 ರಾಜ್ಯಗಳಲ್ಲಿ 5,18,00,000 ಮತದಾರರು ಮತವನ್ನು ಹಾಕಿಕೊಳ್ಳುತ್ತಾರೆ. ಆದರೆ ಈ 65 ಮತ್ತು 5,18,00,000 ವೋಟ್ಗಳ ಸೇರಿದ 6 ಕೋಟಿ ಮತಗಳನ್ನು ಇಷ್ಟು ರಾಜ್ಯಗಳು ಕೂಡ ರಾಜ್ಯದ ಪ್ರಜೆಗಳು ಮತವನ್ನು ಹಾಕುತ್ತಾರೆ. ಮೂರನೇ ಪರಿಷ್ಕರಣೆ ನಡೀತಾ ಇದೆ. ನಾಳೆಯಿಂದ ಪ್ರಾರಂಭವಾಗಿದೆ. 36,78,00,000 ಮತದಾರರು ಈ ಒಂದು ಪರಿಷ್ಕರಣೆ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳು ಇವುಗಳನ್ನು ಹೊಂದಿದೆ. ನಮ್ಮ ಎಐಸಿಸಿಯವರ ಕೆಪಿಸಿಸಿಯವರ ಆದೇಶದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾರ ಓಟು ಕೂಡ ತಪ್ಪು ಹೋಗಬಾರದು, ಎಲ್ಲರ ಓಟು ಕೂಡ ಸಿಗಬೇಕು, ನಾವು ಭಾರತೀಯರಾಗಬೇಕು ಎಂಬ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು RSS, ISR, SR ಪ್ರಕ್ರಿಯೆಯನ್ನು ನಾವು ನಡೆಸ್ತಾ ಇದ್ದೇವೆ. ಗುರುತಿನ ಚೀಟಿಯನ್ನು ಅಂತ ಸ್ಪಷ್ಟಪಡಿಸಿದೆ. ಈ ಒಂದು ಏನು ಮತದಾರರ ಏನು ಗುರುತಿನ ಚೀಟಿ ಇದೆಯಲ್ಲ, ಭಾರತೀಯರಿಗಷ್ಟೇ ಮತದಾನದ ಹಕ್ಕಿರುವುದರಿಂದ ಮುಂದಿನ ದಿನಗಳಲ್ಲಿ ಈ ಗುರುತಿನ ಚೀಟಿ ನಾವು ಭಾರತೀಯರಂತೂ ಕಾಣಿಸ್ಲಿಕ್ಕೆ ಸ್ಪಷ್ಟಪಡಿಸಲಿಕ್ಕೆ ಅವಕಾಶವಾದೀತು. ಹಾಗಾಗಿ ಒಬ್ಬರೂ ಕೂಡ ಇದರಿಂದ ವಂಚನೆಗೊಳಗಾಗಬಾರದು. ಎಲ್ಲರೂ ಕೂಡ ತಮ್ಮ ಹೆಸರು ಇರುವಂತೆ ನೋಡಬೇಕು. ಅದರ ಯಾವುದೇ ಒಂದು ಜಾತಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರನ್ನು ಸಮಾನತೆಯ ಏಕತೆಯ ಭದ್ರತೆಯನ್ನು ಪ್ರೀತಿ ವಿಶ್ವಾಸದಿಂದ ದೃಷ್ಟಿಯಿಂದ ಕಾಂಗ್ರೆಸ್ ಪಾರ್ಟಿಯ ಸದಸ್ಯ ಆಗಿರುವಂಥ ಹೆಮ್ಮೆ ನಮಗೆ ಬಂದಿರುತ್ತದೆ. ಅನೇಕ ಬಾರಿ ನಾವೆಲ್ಲ ಹೇಳ್ತೀವಿ, ಕಾಂಗ್ರೆಸ್ ಪಾರ್ಟಿ ಮಾಡಿರ್ತಕ್ಕಂಥ ಸಾಧನೆಗಳಿರ್ಬೋದು, ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡುವಲ್ಲಿ ಅನೇಕ ಮಹಾತ್ಮರು ತ್ಯಾಗ ಬಲಿದಾನವನ್ನು ಮುಖಾಂತರ ಈ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟ ನಂತರದಲ್ಲಿ ಅಂದಿನ ಪ್ರಧಾನಿ ನೆಹರೂರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರು ಕೂಡ ಇಡೀ ದೇಶಕ್ಕೆ ಅವರ ಆಡಳಿತವನ್ನು ಈ ದೇಶದ ಎಲ್ಲ ವರ್ಗದ ಜನಗಳ ಸಮಾನತೆಯ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ನಾವು ಯಾರು ಕೂಡ ಬಿಡುವುದಿಲ್ಲ. ಹೀಗೆ ಈ ರೀತಿಯ ನೆಮ್ಮದಿ ಬದುಕನ್ನು ಕಾಣುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಏನು ಬಿಜೆಪಿ ಸುಮಾರು 12 ವರ್ಷ ಆಯಿತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದರು. ಮೋದಿಯವರು ಬಂದ ನಂತರದಲ್ಲಿ ಏನು ನಾಯಕರು ಅನೇಕ ಬಾರಿ ಸಗಲಿಗೂ ಪ್ರಸ್ತಾಪವನ್ನು ಮಾಡಿದ್ದಾರೆ. ಬರೀ ಸುಳ್ಳನ್ನು ಹೇಳಿದ್ರೆ ಬೇರೆ ಈ ದೇಶಕ್ಕಾಗಿ ಮಾಡಿರ್ತಕ್ಕಂಥ ಏನಾದರೂ ಘನಕಾರ್ಯ ಇದ್ದರೆ ನಾವ್ಯಾರು ನೆನಪಿದ್ರೆ ಹೇಳಿದ್ರೆ ಸೂಕ್ತ ಅನ್ನೋದು ನನ್ನ ಅನಿಸಿಕೆ. ಕಾಂಗ್ರೆಸ್ ಸರ್ಕಾರ ಏನೇನು ಘನಕಾರ್ಯ ಮಾಡಿದ್ದು ಅವೆಲ್ಲರೂ ಕೂಡ ಮತ್ತೆ ಕಾರ್ಯಕ್ಕೆ ತರಬಾರದು ಉದ್ದೇಶ ಬಂತು ಬಿಜೆಪಿ ಸರ್ಕಾರ. ಇಂಥ ಸಂದರ್ಭದಲ್ಲಿ ಈ ಒಂದು IRS ಇಡೀ ದೇಶದಲ್ಲಿ ರಾಜ್ಯದಲ್ಲಿ ತಾವು 30ನೇ ತಾರೀಕಿನಿಂದ ಪ್ರತಿಯೊಂದು ಮತದ ಪರಿಷ್ಕರಣೆಯ ಕಾರ್ಯಕ್ರಮದ ಮಾಹಿತಿಯನ್ನು ತಾವೆಲ್ಲರೂ ಪಡೆದಿದ್ದೀವಿ. ಇವತ್ತು 30ರಿಂದ ಪ್ರಾರಂಭವಾಗತಕ್ಕಂಥ ಈ ಮತ ಪರೀಕ್ಷಣೆ ಕಾರ್ಯ ಇದೆಯೋ ಅದರಲ್ಲಿ ತಾವೆಲ್ಲರೂ ಕೂಡ ಬಹಳ ಜವಾಬ್ದಾರಿಯುತವಾಗಿ ಆ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆದರೆ ಏನಾದರೂ ನಾವು ಸ್ವಲ್ಪ ನಿಷ್ಕಾಳಜಿ ಮಾಡಿದ್ರೆ, ಬೇಜವಾಬ್ದಾರಿ ಮಾಡಿದ್ರೆ ಮುಂದೆ ಏನು ಪರಿಣಾಮ ಆಗಬಹುದು ಅನ್ನೋದನ್ನ ತಾವು ಅನೇಕ ಸಂದರ್ಭ ವಿಚಾರವನ್ನು ಮಾಡ್ತಾ ಈಗಾಗಲೇ ಜಿಲ್ಲಾ ಅಧ್ಯಕ್ಷರು ಸಾಕಷ್ಟು ವಿಷಯವನ್ನು ಹೇಳಿಕೊಡ್ತಾರೆ. ಇದರ ನಂತರದಲ್ಲಿ ಬಸವರಾಜರು ಕೂಡ ಸಾಕಷ್ಟು ವಿಷಯಗಳನ್ನು ಸಂಬಂಧಪಟ್ಟಾಗಿ ಬಹಳ ವಿವರವಾಗಿ ಅವರ ಅನಿಸಿಕೆಯನ್ನು ಕೂಡ ತಾವು ಕೇಳಲೇಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಪ್ರತಿ ಬೂತಿನ ಬೇರೆಯವರ ಬೆಳೆಗೆ ತಮ್ಮ ಜವಾಬ್ದಾರಿ ಬಹಳ ಅಪಾರವಾಗಿರುತ್ತದೆ. ಇದಕ್ಕೂ ಮೊದಲು ನಮ್ಮ ಹಿಂದಿನ ರಾಜ್ಯ ಅಧ್ಯಕ್ಷರಾದ ಈಗಿನ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿರುತ್ತಾರೆ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದರ
ಇದರಲ್ಲಿ ಏನಾದರೂ ಸ್ವಲ್ಪ ಏರುಪೇರು ಆದರೆ ಅದರಲ್ಲಿ ಏನು ಅನಾಹುತ ಆಗಬಹುದು ಅನ್ನೋ ವಿಚಾರ ಕೂಡ ಅವರ ಸಂದೇಶದ ಕೂಡ ಕೇಳ್ತೀವಿ. ಆದರೆ ನಾವೆಲ್ಲರೂ ಭಾರತೀಯರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ಇದೆಯೋ, ಪ್ರಜಾಪ್ರಭುತ್ವ ಇದೆಯೋ, ಆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇಲ್ಲಿರ್ತಕ್ಕಂಥ 18 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಸೋದರಿಯರು, ತಾಯಿಯರು ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಪಡೆಯತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯರು ಅನ್ನೋದನ್ನು ನಾವು ಯಾರು ಮರೆಯುವುದಿಲ್ಲ. ಅಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಈಗಾಗಲೇ ಅಧ್ಯಕ್ಷರು ಹೇಳಿದರು. ಎಲ್ಲಿ ಯಾವ ರೀತಿ ಆಯಿತು, ಬಿಜೆಪಿ ಎಲ್ಲಿ ಪ್ರಬಲವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಮಮತಾ ಬ್ಯಾನರ್ಜಿ ಸರ್ಕಾರ ಇರ್ಬೋದು, ಅಂತಲ್ಲಿ ಯಾವ ರೀತಿ ನಾವು ಸರ್ಕಾರವನ್ನು ಮಾಡಬೇಕು, ಅಧಿಕಾರವನ್ನು ಪಡೆಯಬೇಕು ಅನ್ನೋ ವಿಚಾರದಲ್ಲಿ ಅಲ್ಲಿ ಇದರ ಒಂದು ನೆಪವನ್ನು ಒಟ್ಟಿ ಅಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಸಾವಿರಾರು ಮತಗಳನ್ನ ಅಲ್ಲಿ ಹೊರಗಿಟ್ಟು ಅಲ್ಲಿ ಚುನಾವಣೆ ಮಾಡಿದಾಗ ಅಲ್ಲಿ ಬಹಳ ಭಾರಿ ಬಹುಮತದ ಇವತ್ತು ಬಿಜೆಪಿ ಸರ್ಕಾರ ಅದರ ನೆನಪುಗಳನ್ನು ತಾವೆಲ್ಲರೂ ಮಾಡಬೇಕಾಗುತ್ತೆ. ಇವತ್ತಿನ ಕಾಂಗ್ರೆಸ್ ಪಾರ್ಟಿ ನಾವೆಲ್ಲ ಏನಿದ್ವಿ, ಕಾಂಗ್ರೆಸ್ ಪಾರ್ಟಿ ಶಕ್ತಿಯನ್ನು ತುಂಬತಕ್ಕಂಥ ವ್ಯವಸ್ಥೆ ನಾವು ಮಾಡಬೇಕಾದ್ರೆ ಮುಂದೆ ಅನೇಕ ರೀತಿ ಚುನಾವಣೆ ಬರ್ತಾವೆ. ನಾಳೆ ನಗರಸಭೆ ಚುನಾವಣೆ ಬರ್ತಾರೆ, ಪಂಚಾಯತ್ ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಅಸೆಂಬ್ಲಿ, ಪಾರ್ಲಿಮೆಂಟ್ಗೆ 5-6 ಹಂತದ ಚುನಾವಣೆ ನಡೆಯುವುದು ಸಹ ಆಗ್ತದೆ. ಅಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇಲ್ಲ ನಾನು ಚುನಾವಣೆ ಗೆಲ್ಲಬೇಕಾದ್ರೆ ನೀವು ಗೆಲ್ಲಬೇಕು, ಆ ಭಾಗದ ಅಭಿವೃದ್ಧಿಯನ್ನು ಮತ್ತು ಸರ್ಕಾರದ ಅನೇಕ ಯೋಜನೆಗಳಿಂದ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಆ ವರ್ಗದ ಜನರಿಗೆ ಮುಟ್ಟಿಸಬೇಕು, ಅವರಿಗೆ ಸಹಾಯ ಮಾಡಬೇಕು ಅಂತ ಆಸೆ ಕಲ್ಪನೆ ತಮ್ಮದೇನಿದೆಯೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಿಮ್ಮ ಮತದಾರನ ನೋಡ್ಕೊಂಡು ಹೋಗಿಲ್ಲ ಅಂತಂದ್ರೆ ಅಥವಾ ನಾವೇ ಮತದಾನ ಆಗಿಲ್ಲ ಅಂತಂದ್ರೆ ಹೇಗೆ ಮುಂದೆ ನಾವು ಚುನಾವಣೆಗೆ ನಿಲ್ಲಲು ಸಾಧ್ಯ ಅಥವಾ ಇನ್ನೊಬ್ಬರಿಗೆ ಹೋಗಕ್ಕೆ ಸಾಧ್ಯನ ಅದು ಆಗಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ಹೇಳಿ ಈ ಇದರಲ್ಲಿ ಯಾರಾದರೂ ಮತವನ್ನು ಹೊಂದಿಲ್ಲ, ಮತದಾರ ಯಾರಿಗೆ ಬಂದಿಲ್ಲ ಅಂತಂದ್ರೆ ಮುಂದೆ ಸರ್ಕಾರದಿಂದ ಕೂಡ ಯಾವುದೇ ರೀತಿಯ ಸವಲತ್ತು ಹೊಂದಲು ಸಾಧ್ಯ ಆಗಲ್ಲ. ಇವತ್ತು ಗೃಹಲಕ್ಷ್ಮಿ ನಮ್ಮ ಪಂಚಾಯತ್ ಗ್ಯಾರಂಟಿ ಬಹಳ ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಡೀ ರಾಜ್ಯದಲ್ಲೂ ಕೂಡ 1,20,20,00,000ಕ್ಕೂ ಹೆಚ್ಚು ತಾಯಂದಿರು ಪ್ರತಿದಿನ 2,000 ರೂಪಾಯಿ ಉಪಯೋಗವನ್ನು ಪಡೆದಿರುವಂತಹ ಇಲ್ಲಿ ನಮ್ಮ ಸರ್ಕಾರಿ ಬಸ್ಗಳನ್ನ ಉಚಿತವಾಗಿ ಇಡೀ ರಾಜ್ಯದಲ್ಲಿ ಕೂಡ ಅದರ ಪ್ರಯೋಜನ ಪಡೆದಿರುವಂತಹ 200 ಯೂನಿಟ್ವರೆಗೆ ವಿದ್ಯುತ್ತನ್ನು ತಾವೆಲ್ಲರೂ ಕೂಡ ಉಚಿತ ಪಡೆದಿರುವಂತಹದ್ದು. 5 ಕೆಜಿಯಿಂದ 10 ಕೆಜಿ ಅಕ್ಕಿಯನ್ನು ಆಹಾರ ಧಾನ್ಯವನ್ನು ಪಡೆದಿರುವಂತಹದ್ದು. ತಮ್ಮ ಮಕ್ಕಳು ಯಾರಾದರೂ ಡಿಗ್ರಿ ಡಿಪ್ಲೊಮಾ ಇದ್ದಿದ್ರೆ 3,000 ರೂಪಾಯಿ ಮತ್ತು 1,50,000 ರೂಪಾಯಿ ಸ್ಟೈಪಂಡನ್ನು ಪಡೆದಿರುವಂತಹದ್ದು. ಹೀಗೆ ಇವೆಲ್ಲವನ್ನು ಪಡಿಬೇಕಾದ್ರೆ ಮುಂದೆ ನಾವು ಮತದ ಹಕ್ಕನ್ನು ನಾವು ಕಳ್ಕೊಂಡ್ರೆ ಮತದಾರರ ಯಾರಿಗೆ ನಾವು ಬಂದಿಲ್ಲ ಅಂತಂದ್ರೆ ಇವೆಲ್ಲವೂ ಕೂಡ ಸಿಗಕ್ಕೆ ಸಾಧ್ಯ ಆಗಲಾರ್ದು ಅಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳ ಮಾತಲ್ಲಿ ಅವರ ಸಂದೇಶವನ್ನು ತಾವು ಹೇಳಿದ್ದೀವಿ. ಹಾಗೆ ತಮ್ಮ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲರೂ ಈಗ ತಮ್ಮ ಭೂತ್ಮಟ್ಟ ಬೇರೆಯವರಿಗಾಗಲೇ ತಹಸೀಲ್ದಾರ್ ಕೂಡ ಸಾಕಷ್ಟು ತರಬೇತಿಯನ್ನು ಪಡೆಯುವಂತಹದ್ದು, ಪಕ್ಷದ ಮುಖಂಡರು ಕೂಡ ಸಾಕಷ್ಟು ತರಬೇತಿಯನ್ನು ತಾವು ಪಡೆದಿದ್ದೀವಿ. ಅನೇಕ ಜನ ಬ್ಯಾಂಗ್ಳೂರಿಗೆ ಹೋಗಿ ತರಬೇತಿಯನ್ನು ಮಾಡಿದ್ರಿ, ಶಿಷ್ಯು ಬಂದು ತಾವು ಅನೇಕ ಜನ ಸ್ನೇಹಿತರ ತರಬೇತಿಯನ್ನು ಪಡೆದಿದ್ದೀವಿ. ಆ ರೀತಿಯ ಸಂಪೂರ್ಣವಾಗಿ ತಾವು ತರಬೇತಿಯನ್ನು ಪಡೆದಿದ್ರಿ. ಆ ತರಬೇತಿಯನ್ನು ನಮ್ಮ ವ್ಯಾಪ್ತಿಗೆ ಅದು ಪರಿಪೂರ್ಣವಾಗಿ ಹೊಂದಬೇಕಾದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ರಾಜ್ಯ ರಾಜ್ಯಾಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ಅವೆಲ್ಲರೂ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಬೂತಿನ ಅಧ್ಯಕ್ಷರು, ಬೂತಿನ ಮೇಲೆಗಳು ತಾವು ಶಕ್ತಿ ಮೀರಿ ಆ ಭಾಗದ ಎಲ್ಲ ಸ್ನೇಹಿತರ ಜೊತೆ, ತಾಯಿಯ ಜೊತೆ ನಾವು ಈ ಒಂದು ತಿಂಗಳ ಸಮಯ ಇದ್ದು ಆ ಸಮಯವನ್ನು ಸರಿಯಾಗಿ